ನಮಸ್ತೆ ಮಕ್ಕಳೇ, ನಾನು ನಿಮ್ಮ ಕಾವ್ಯ ಮೇಡಮ್. ಪಾಠದ ಹೆಸರು ಪದ ಓದು ಅಕ್ಷರ ಕಲಿ. ಅಕ್ಷರಾಭ್ಯಾಸ 8. ತರಗತಿ 1, ವಿಷಯ ಕನ್ನಡ, ಪಾಠ 8, ಭಾಗ 4. ಮಕ್ಕಳೇ, ಬನ್ನಿ ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡ ಕಲಿಯೋಣ. ಸರಿನಾ? ನೋಡಿ, ಇಲ್ಲಿ ಹಿಂದಿನ ತರಗತಿಯಲ್ಲಿ ನಾವು ಅಕ್ಷರಾಭ್ಯಾಸ 8ರ ಕೆಲವು ಅಕ್ಷರಗಳನ್ನು ಓದಿದ್ವಿ, ಬರೆದಿದ್ವಿ ಮತ್ತು ಆ ಅಕ್ಷರಗಳನ್ನು ಬಳಸಿಕೊಂಡು ಕೆಲವು ಪದಗಳನ್ನು ಸಹ ಓದಿದ್ವಿ ಅಲ್ವಾ ಮಕ್ಕಳೇ? ಬನ್ನಿ ಹಾಗಾದರೆ ಆ ಅಕ್ಷರಗಳು ಯಾವುದು ನೆನಪಿದೆಯಾ ಮಕ್ಕಳೇ? ನೋಡಿ, ಇಲ್ಲಿ ಧ, ಥ, ಢ, ಭ ಅಲ್ವಾ? ಬನ್ನಿ ಇನ್ನೂ ಕೆಲವು ಪದಗಳನ್ನು ಓದೋಣ. ಇಲ್ಲಿ ನೋಡಿ, ಕೆಳಗಿರುವ ಪದಗಳನ್ನು ಗುರುತಿಸಿ ಬರೆಯಿರಿ. ಸರಿನಾ? ನೋಡಿ ಮಕ್ಕಳೇ, ನಾನು ಓದ್ತೀನಿ, ನೀವು ಸಹ ನನ್ನ ಜೊತೆ ಓದಬೇಕು. ಸರಿನಾ? ಧ, ವ, ಳ, ಧವಳ, ಧವಳ. ಧ, ನ, ಧನ, ಧನ. ಧ, ಗ, ಧ, ಗ, ಧಗ, ಧಗ. ಥ, ಳ, ಥ, ಳ, ಥಳ, ಥಳ. ಶ, ಪ, ಥ, ಶಪಥ. ಸರಿನಾ ಮಕ್ಕಳೇ? ಇದೇ ಥರ ಓದುತ್ತಾ ನೋಟ್ಬುಕ್ಕಲ್ಲಿ ಬರಿಬೇಕು. ಹೇಳಿ ಮತ್ತೆ. ಧವಳ, ಧನ, ಧಗ, ಧಗ, ಥಳ, ಥಳ, ಶಪಥ. ಧವಳ, ಧನ, ಧಗ, ಧಗ, ಥಳ, ಥಳ, ಶಪಥ. ಹೇಳ್ತಾ ಇದ್ದೀರಾ ತಾನೇ? ಗುಡ್. ಧವಳ, ಧನ, ಧಗ, ಧಗ, ಥಳ, ಥಳ, ಶಪಥ. ಧವಳ, ಧನ, ಧಗ, ಧಗ, ಥಳ, ಥಳ, ಶಪಥ. ಇಲ್ಲಿ ಇನ್ನೂ ಕೆಲವು ಪದಗಳಿದ್ದಾವೆ, ಅದನ್ನು ಕೂಡ ಓದೋಣ. ಭ, ವ, ಭವ. ಭ, ಜ, ನ, ಭಜನ. ಭ, ವ, ನ, ಭವನ. ಢ, ನ, ಢ, ಣ, ಢಣ, ಢಣ. ಮಕ್ಕಳೇ, ಇದೇ ಥರ ಓದುತ್ತಾ ನೋಟ್ಬುಕ್ಕಲ್ಲಿ ಬರಿಬೇಕು. ಭವ, ಭಜನ, ಭವನ, ಢಣ, ಢಣ. 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 ಬರಿತೀರಾ ಅಲ್ವಾ ಮಕ್ಕಳೇ? ವೆರಿ ಗುಡ್. ಬನ್ನಿ ಹಾಗಾದರೆ ನಾನಿವಾಗ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಸರಿನಾ? ಇವತ್ತು ಓದಿದ
ಅಕ್ಷರಗಳಿಂದಲೇ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಸರಿನಾ? ಧ, ಥ, ಢ, ಭ, ಸರಿನಾ? ಈ ಅಕ್ಷರಗಳನ್ನು ನಾವು ಕಲ್ತಿದ್ದೀವಿ ಅಲ್ವಾ, ನೆನ್ಪಿಟ್ಕೊಳ್ಬೇಕು. ಇವಾಗ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಪ್ರಶ್ನೆಗಳು ನೋಡಿ. ಕೆಳಗಿನ ಪದಗಳನ್ನು ಗುರುತಿಸಿ ಓದಿ ಮತ್ತು ಬರೆಯಿರಿ. ನೋಡಿ, ಅಕ್ಷರಗಳನ್ನು ಗುರುತಿಸಬೇಕು, ಓದಬೇಕು ಮತ್ತು ನೋಟ್ಬುಕ್ಕಲ್ಲಿ ಬರಿಬೇಕು, ಸರಿನಾ? ನೋಡಿ, ಪದವನ್ನು ಓದುತ್ತಾ ಪುಸ್ತಕದಲ್ಲಿ ಬರಿಬೇಕು, ಸರಿನಾ ಮಕ್ಕಳೇ? ವೆರಿ ಗುಡ್ ಮಕ್ಕಳೇ, ಥ್ಯಾಂಕ್ ಯು, ಬಾಯ್. ಓದ್ತಾ ಇರಬೇಕು ಮನೆಯಲ್ಲಿ. ವೆರಿ ಗುಡ್, ಧನ್ಯವಾದಗಳು.